ಸಾರ್ಥಕ ಆಕೈತಿ. ಅಣಲ್ ಹಕ್ ಅಂದರೆ ಸೋಹಂ ಸೋಹಂ ಅನ್ನೋದು, ನಾನೇ ಆನಂದ ಸ್ವರೂಪ ಇದ್ದೇನೆ ಅನ್ನೋದು. ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳ ಈ ಭೋಗಗಳ ಮೇಳಿಲ್ಲದೆ ಸವಿಯುವಂಥ ಸವಿ ಯಾವುದು ಅಂದರೆ ಅದ ಸ್ವರೂಪದ ಆನಂದ. ಯಾವುದೋ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಹೋಗಿಲ್ಲದ ಆನಂದ ಅನುಭವ ಬರ್ತದೆ ಯಾವುದನ್ನು, ಇನ್ನು ಅದ ಸದಮಳ ಆನಂದ, ಸ್ವರೂಪದ ಆನಂದ. ಏನು ಎಲ್ಲಕ್ಕಿಂತ ಹೆಚ್ಚಿನ ಮಮತಾ ಇರುವುದಂದ್ರೆ ತನ್ನ ಮೇಲೇನೆ. ತನಗಿಂತ ಪ್ರಿಯವಾದ ವಸ್ತು ಮತ್ಯಾವುದೂ ಇಲ್ಲ ಅಂತ, ತನಗಿಂತ ಪ್ರಿಯವಾದ ವಿಷಯವೆನ್ನುಂಟೆ ಅಂತ. ಎಲ್ಲ ಹೋಗ್ಲಿ ಅಂತಾನೆ, ಅಷ್ಟು ಉಳಿದ್ರೆ ಸಾಕಂತ. ಹೌದಿಲ್ಲ? ನನಗೆ ಆರಾಮಿಗೆ ಅಡ್ಡಿ ಆಗೋದೆಲ್ಲ ಹೋಗ್ಲಿ ಅಂತಾನೆ. ಕೈ ಹೋಗ್ಲಿಪ್ಪ, ಕಾಲು ಹೋಗ್ಲಿ, ತ್ರಾಸು ಕೊಡಾಕತ್ತ ಈ ಶರೀರನ ಹೋಗ್ಲಿ, ಬಿಡಾಕು ಗಟ್ಟೆಕನಿಲ್ಲ, ಬಿಟ್ರೆ ನೀ ಆರಾಮಿರ್ತೀಯ ಅಂದ್ರೆ ಹೋಗ್ಲಿ ಇದು ಮೊದಲಂತ. ಅದು ಅಪ್ರಿಯ ಆಗಿಬಿಡ್ತೈತೆ ನಾಳೆ. ಯಾವುದು ನೀ ಪ್ರಿಯ ಅಂತ ತಿಳ್ಕೊಂಡಿದ್ದಿ, ಇವು ಸುಗುರು ಇವು ನಮಗೆ ಬಾಧ ಕೊಡಾಕತ್ವ ಅಂದ್ರೆ ನಾಳೆ ಅಪ್ರಿಯ ಆಗಿಬಿಡ್ತು. ಹೋಗ್ಲಿಪ್ಪ ಇದು ಮರ ಬ್ಯಾಡ ನಮ್ಗಂತ. ತನ್ನ ಮೇಲೆ ಪ್ರೇಮ ಇದ್ದಷ್ಟು ಮತ್ತೆ ಅದರ ಮ್ಯಾಗೂ ಪ್ರೀತಿ ಇರೋದಿಲ್ಲ. ಈ ಶರೀರಕ್ಕೆ ಸಂಕಟ ಬರೋಕ್ಕಿಂತ ಮೊದಲೇ ನಮ್ಮ ಕೆಲಸ ಮಾಡ್ಕೋಬೇಕು ನಾವು. ಇದು ತೊಂದರೆ ಕೊಡಾಕತ್ತೆ ಅಂದ್ರೆ ನಾಳೆ ಅಪರಿಯ ಆಗಿಬಿಡ್ತೈತೆ ನಮ್ಗೆ. ಇದು ನೆಟ್ಟಗೆ ಇದ್ದಾಗ ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದು ಕೆಲಸ ಮಾಡ್ಕೊ. ಇದಕ್ಕೆ ದಾಳಿ ಬರೋಕ್ಕಿಂತ ಮೊದಲ ನಿನ್ನ ಕೆಲಸ ಮಾಡ್ಕೊ. ಯಾವ ಹೊತ್ತಿನಾಗ ಬರ್ತೈತೆ ಹೇಳಕ್ಕೆ ಬರ್ಬೋದು. ಸನ್ಯಾಸಿ ಆಗೋದಂದ್ರೆ ಏನು? ವಿಷಯಗಳಲ್ಲಿ ವ್ಯಾಮೋಹವನ್ನು ತೆಗೆದುಹಾಕೋದು. ಸುಖ ಹೊಂದಬೇಕಂದ್ರೆ ಎಲ್ಲರೂ ಸನ್ಯಾಸಿಗಳಾಗಬೇಕು. ಸನ್ಯಾಸಿ ಅಂದರೆ ಬಿಟ್ಕೊಟ್ಟು ಓಡಿ ಹೋಗೋದು, ಮಣಿ ಮಾರು ಬಿಟ್ಕೊಟ್ಟು ಅಂತ ಸಾಮಾನ್ಯವಾಗಿ ತಿಳ್ಕೊಂಬಿಟ್ಟಾರೆ ಎಲ್ಲರೂ. ಸನ್ಯಾಸ ಅಂದ್ರೆ ಮನಸ್ಸಿನಾಗಿನ ವ್ಯಾಮೋಹವನ್ನು ತೆಗೆದುಹಾಕೋದು. ನೀವು ಬಿಟ್ಕೊಟ್ಟು ಹೋಗಿ ಒಳಗೆ ವ್ಯಾಮೋಹ ಇತ್ತಂದ್ರೆ ಅದು ಸನ್ಯಾಸನ ಅದು. ವಿಷಯಗಳ ಹಂತೇಲಿ ಇದಾವೆ ಅಂದ್ರೆ ಅದ್ರ ಮ್ಯಾಗಿನ ವ್ಯಾಮೋಹ ಕಳ್ಕೊಳ್ಳೋದು, ಅದು ನಿಜವಾದ ಸನ್ಯಾಸ. ಒಳಗೆ ಹಿಡಿದಿವೆ ನಾವು ಹೊರಗೆ ಹಿಡಿದಿವ ಬಿಡಾಕ? ಒಳಗೆ ಹಿಡಿದಿದ್ದು ಒಳಗೆ ಬಿಟ್ಟಾಗ ನಿನಗೆ ಸಮಾಧಾನ ನೋಡು. ಇದ್ದಕ್ಕಿದ್ದಂಗೆ ಇದ್ದಂತಹ ಸ್ವರೂಪದ ಅವಲಂಬನ ಮಾಡಕ್ಕಲಿ, ಅದರ ಅನುಸಂಧಾನದಾಗ ತೊಡಗಿ. ಇದಕ್ಕೆ ಈಶ್ವರ ಆರಾಧನೆ ಅಂತಾರೆ. ಅಂದರೆ ಯಾವಾಗಲೂ ಇದ್ದದ್ದು, ಶಾಶ್ವತವಾಗಿ ಇದ್ದದ್ದು ಯಾವುದೈತಿ ಈಶ್ವರನಿಂದ ಶಾಶ್ವತವಾದಂತಹ ಸುಖ, ಅದರ ನೆನವನಾಗಿರುವುದು ಈಶ್ವರ ಆರಾಧನೆ ಅಂದರೆ. ನೀ ಯಾವ ಪೂಜೆ ಮಾಡಿದರೂ ನಿನ್ನ ಬಿಟ್ಟ ಮಾಡ್ತಿ. ನಿನ್ನನ್ನು ಬಿಟ್ಟ ಅನ್ಯವಾಗಿ ಐತಿ ಅಂತ ತಿಳ್ಕೊಂಡು ಮಾಡ್ತೀವಿ. ಎಂದಿಗೆ ಸಮಾಧಾನ ಇರ್ಬೇಕು ನಿನಗೆ? ಎಲ್ಲರದ ಸ್ವರೂಪ ಒಂದೇ ಅದು, ಅದು ಬದಲಾಗುವುದಲ್ಲ. ಅದನ್ನು ಬಿಟ್ಟುಕೊಟ್ಟೆ ಬದಲಾಗೋದು ಕಡೆ ಲಕ್ಕ ಕೊಟ್ಟೇವೆ ನಾವು. ಅನ್ಯವಾಗಿ ಹುಡ್ಕಾಕೊಂಟೇವಿ. ಬದಲಾವಣೆ ಆಗದೆ ಇದ್ದಂಥದ್ದು ಯಾವುದೈತೆ ನೋಡು, ಅದ್ರ ಕಡೆ ಲಕ್ಕ ಕೊಡು. ಎಲ್ಲರ ಅಭಿಪ್ರಾಯ ಏನೈತಿ? ಮತ ಅಂದ್ರೆ ಅಭಿಪ್ರಾಯ. ಎಲ್ಲರ ಮತವಹ, ಎಲ್ಲರ ಅಭಿಪ್ರಾಯ ದುಃಖದಿಂದ ಬಿಡುಗಡೆ ಹೊಂದುದೈತಿ. ಎಲ್ಲರೂ ಆನಂದ ಲಕ್ಷಿಸನೇ ವ್ಯವಹಾರ ಮಾಡ್ಲಿಕ್ಕೆ. ಎಲ್ಲರ ಮತ ಆನಂದನ ಅದ. ಪರಮ ಪ್ರೇಮಿಕ ವಿಷಯವಾದದ್ದು ಯಾವುದು ಅಂದ್ರೆ ಆನಂದ. ನೀನ ಅದಾದಿ ಅನ್ನೋದು ನಿನಗೆ ಹೊಳಿಬಲ್ದು. ನಿನಗೆ ನಿನ್ನ ಹೊರತ ಆನಂದ ರೂಪ ಯಾವುದು ಇಲ್ಲ. ಇದು ನೀನ ದೇವರಿದ್ದಿ, ಸುಖರೂಪನೇ ನೀನಿದ್ದಿ ಅನ್ನೋದನ್ನ ಅನುಭವದಿಂದ ನೋಡ್ಕೊ.
ಅದನ್ನು ಬಿಟ್ಕೊಟ್ಟು ನಾ ಆದಾಗೇನೆ ಈದಾಗೇನೆ ಅಂತ ತಿಳ್ಕೊಂಡು ಸಮಾಧಾನ ಶಾಂತಿ ಕಳ್ಕೋತಿಯಲ್ಲೋ. ನೀವು ಬೇರೆ ಅಲ್ಲ ನೀವೆಲ್ಲರೂ ಆ ದೇವ ಸ್ವರೂಪಿಗಳಿದ್ದೀರಿ, ಆನಂದ ಸ್ವರೂಪಿಗಳಿದ್ದೀರಿ. ಅನ್ಯದ್ದನ್ನು ಆರೋಪ ಮಾಡಿಕೊಂಡು ದುಃಖ ಪಡ್ಲಿಕ್ಕತ್ತೀರಿ. ಗೋವಿಂದ ಭಟ್ರು, ಶರೀಫ್ ಸಾಹೇಬರು, ನಾ ಹಾರೂರವ, ನಾ ಮುಸಲ್ಮಾನ್ರವ ಅಂತ ಎಂದೂ ಬಡ್ದಾಡಲಿಲ್ಲ ನಾವು. ಆ ಜಾತಿ ಈ ಜಾತಿ ಇತ್ತನ ಅಲ್ಲಿ ಜಾತಿ ಭಾವ. ಶರೀರ ಜಾತಿ ಶರೀರ ನೀನು, ಶರೀರ ಜಾತಿ ನೀನು ಅಂದ್ರೆ ಅದನ್ನು ಹಿಡ್ಕೋಬೋದು. ಶರೀರ ನಾಲ್ಲ ನಿನ್ನ, ಶರೀರ ಜಾತಿ ನನಗೇನು ಸಂಬಂಧ? ತನು ಜಾತ ರಹಿತ ನೀನು ಪರಬ್ರಹ್ಮ ಸ್ವರೂಪನೇ ಅದಿ ಅಂತ ಅನುಭವಗಳು ಎಚ್ಚರಿಸಿದ ಮ್ಯಾಗ ಈ ಜಾತಿ ಗದ್ದೆಯಲ್ಲಿ ಬರ್ತೈತೆ ಅಲ್ಲಿ. ಜಾತಿ ಹಿಡ್ಕೊಂಡು ಬಡ್ದಾಡೋರೆಲ್ಲ ಅಜ್ಞಾನಿಗಳ. ಜ್ಞಾನಿಗಳು ಯಾರು ಜಾತಿ ಪಾತಿ ನೋಡೋದಿಲ್ಲ. ಆನಂದವನ್ನು ಎಲ್ಲ ಜೀವಿಗಳು ಅನುಭವ ಮಾಡ್ತಾವೆ ಪ್ರತಿನಿತ್ಯ. ಅದು ಒಂದೀಟಾರ ಬದಲಾವಣೆ ಆಗೈತೇನ, ಕಡಿಮೆ ಆಗೈತೇನ? ಅದು ಹೆಚ್ಚು ಕಡಿಮೆ ಆಗೇ ಇಲ್ಲ, ಅದು ಬದಲಾಗೇ ಇಲ್ಲ, ಇರುವಂಗೆ ಐತಿ. ನಿನ್ನೆ ನಿದ್ದೆ ಬೇರೆ, ಇವತ್ತಿನ ನಿದ್ದೆ ಬೇರೆ ಬೇರೆ ಆಗ್ಯಾವನು. ಹಿಂದಿನ ಕಾಲದವ್ರು ಬೇರೆ, ಈಗಿನ ಕಾಲದವ್ರು ಬೇರೆ, ಸಣ್ಣವ್ರು ಬೇರೆ, ದೊಡ್ಡವ್ರು ಬೇರೆ, ಹಂಗೇನು ಇಲ್ಲಲ್ಲ. ಸಣ್ಣವ್ರಿಗೆ, ದೊಡ್ಡವ್ರಿಗೆ, ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ, ಹಿಂದಿನವ್ರಿಗೆ ಎಲ್ಲರಿಗೂ ಒಂದೇ ಅನುಭವ. ದಿನನಿತ್ಯ ನಾವು ಮಾಡ್ತೇವೆ ಅದನ್ನು, ಆನಂದದ ಅನುಭವ. ಒಂದಿಟ್ಟು ಬದಲಾವಣೆ ಆಗಿಲ್ಲ, ಅದು ಇದ್ದಕ್ಕಿದ್ದಂಗೆ ಐತಿ. ಆದರೆ ನಮ್ಮ ವ್ಯವಹಾರ ಅವು ಬದಲಾವಣೆ ಆಕ್ಕವು. ಅದು ಸುಖರೂಪ ಅಲ್ಲ ಬದಲಾವಣೆ ಆಗೋದು ಸುಖರೂಪ. ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವುದೈತಿ, ಬದಲಾಗದೆ ಇದ್ದದ್ದು ಅದು ಸುಖರೂಪ ಆದದ್ದೈತಿ. ಏನು ಅದು ಏನೂ ಆಗಿಲ್ಲ. ಸುಮ್ಮನೆ ಅದ್ರ ಕಡೆ ಲಕ್ ಕೊಟ್ಟು ಆರಾಮಿನ ಭಾವದಾಗ ಉಳ್ಕೊ. ಯಾವುದಾದ್ರೂ ವಸ್ತುವಿನ ಮುಖಾಂತರ ಆನಂದವನ್ನು ಹುಡುಕಾಕತ್ತೀವಿ ನಾವು. ಮಕ್ಕಕ್ಕೆ ಹೋಗ್ತಾನೆ, ಮಕ್ಕದಾಗ ಅದಾನ ದೇವರು. ಕಾಶಿಗೆ ಹೋಗ್ತಾನೆ, ಕಾಶಿಯಾಗ ಅದಾನ ದೇವರು. ಮತ್ತು ಎಲ್ಲೆಲ್ಲಿದ ಪುಣ್ಯಕ್ಷೇತ್ರ ಅಡ್ಡಾಡ್ತಾನೆ, ಅಲ್ಲಿ ಐತಿ ನನಗೆ ದೇವರು. ಆನಂದಕ್ಕೋಸ್ಕರ ಹೊರಗಿನ ಪದಾರ್ಥಗಳ ಅವಲಂಬನ ಮಾಡಬಾರ್ದು. ಶಾನೆ ಆದವರು ಸುಮ್ಮನೆ ತನ್ನೊಳಗೆ ತಾನು ನೋಡಿಕೊಂಡು ಇರೋ ಕೆಲಸ. ಯಾವಾಗಲೂ ಇದ್ದದ್ದು ಯಾವುದತಿ ಅದು ಸತ್ತು, ಎಲ್ಲವನ್ನು ಅರಿತಕ್ಕಂಥದ್ದು ಯಾವುದತಿ ಅದು ಚಿತ್ತು. ಅದೇ ಆನಂದ ರೂಪ. ಅದನ್ನು ಅನುಸಂಧಾನ ಮಾಡ್ಕೊತ ಇರ್ಬೇಕು ಯಾವಾಗಲೂ. ಶ್ರವಣದ ಲಾಭ ಏನಿರ್ತೈತಿ ಅಂದರೆ, ಶ್ರವಣ ಮಾಡಿ ಆನಂದ ಹೊಂದಿದವನಿಗೆ ಗೊತ್ತಿರ್ತೈತಿ ಅದು. ಕತ್ತಿಗೇನು ಗೊತ್ತಿರ್ತೈತಿ? ಹತ್ತಿ ಕಾಳು ಸವಿ. ಕೇಳಿದವ್ರು ಏನಾಗ್ಯಾರ, ಹೇಳಿದವ್ರು ಏನಾಗ್ಯಾರ ಅಂತಿರ್ತಾರೆ. ಯಾಕ್ರಿ? ಅವಕ್ಕೇನು ಗೊತ್ತಿರ್ತೈತಿ? ನಿನ್ನೊಡನೆ ಅಭಾವ ಅನ್ನುವಂಥದ್ದು ಇಲ್ಲೇ ಇಲ್ಲ. ನೀ ಇಲ್ಲದಂಗೆ ಯಾವಾಗ ಕೇಳು. ಯಾವಾಗಲೂ ಇರಾವಣ ನೀನು. ಎಂದೂ ನೀನು ಇದು, ಈಗೂ ನೀನು ಅದಿ, ಮುಂದೂ ಇರಾವಣ ನೀನು. ಈ ಶರೀರಾದಿಗಳು ಇಲ್ಲದಂಗೆ ಅಕ್ಕವು. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಅಕ್ಕವು. ನೀ ಎಲ್ಲದ್ದು. ನೀ ಇಲ್ಲದಂಗೆ ಯಾವಾಗ ಅಕ್ಕೇನ? ಅರಿವು ಇಲ್ದಂಗೆ ಯಾವಾಗಾರ ಆಗೈತೇನ? ಅರಿವು ಇರುವ ಆನಂದ ಯಾವಾಗಲೂ ಇರುವಂಥದ್ದು. ಏನು ತೋರೆಡಗುವುದು ನೀನಲ್ಲ, ತೋರದೆ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದ ಇರುವು ನೀನು, ಅರಿವು ನೀನು, ಆನಂದ ಸ್ವರೂಪ ನೀನು. ಮೊದಲು ಇದ್ದವನು ನೀನು, ಈಗೂ ಇರಾವನು ನೀನು, ಇನ್ನು ಮುಂದೆ ಇರಾವನು ನೀನು. ಎಲ್ಲ ಕಾಲದೊಳಗೂ ಇರಾವನು. ಏನು ಇವು ಬಂದು ಹೊಕ್ಕವು. ಎಷ್ಟು ಯುಗಗಳು ಕಲ್ಪಗಳು ಬಂದು ಹೋದರೂ ಅದಕ್ಕಿಂತ ಮೊದಲು ನಾನು ಅದೇನೆ. ಇದ್ದಾಗ ಆದ ಮ್ಯಾಗೂ ಅದೇನು. ದೇಶ ಕಾಲಗಳ ಭಾವರಹಿತ ಆದಾಗೂ ನಾನು ಅದೇ. ನೀ ಅದಕ್ಕೆ ಒಳಪಟ್ಟಿಲ್ಲ. ಇಂಥ ದೇಶ ಕಾಲ ಅಷ್ಟೇ ಇಲ್ಲ, ಎಲ್ಲ ದೇಶಾತೀತ ಕಾಲಾತೀತ. ಅವಾಗೂ ನೀನು ಅದು ಎಲ್ಲ ಕಾಲದೊಳಗೂ ನೀ ಇದ್ದವ. ಏನು
ಆತ್ಮನ ಅಭಾವವನ್ನು ಅನುಭವಿಸ್ಲಿಕ್ಕೆ ಯಾರಿಗೂ ಬರ್ತದೆ. ಇದ್ದ ಹೇಳ್ಬೇಕಾಗೈತಿ, ಇಲ್ಲ ಅಂತ ಹೇಳ್ಬೇಕಾದ್ರು. ಶರೀರಾದಿಗಳ ಬದಲಾವಣೆ ಆಕ್ಕವು, ನೀ ಬದಲಾವಣೆ ಆಗೋದಿಲ್ಲ. ಶರೀರ ನೋಡಬೇಡ, ನಿನ್ನ ನೋಡ್ಕೋ. ಬೇಕಾದಷ್ಟು ಗಂಟ್ಲ ಹರ್ಕೊಂಡು ಒದರಿದ್ರು ಇದನ್ನು ಅನುಸಂಧಾನ ಮಾಡೋರು ಯಾರಿದ್ರು ಹೇಳಿ? ಶರೀರವನ್ನು ಬೇರಿಟ್ಟು ತನ್ನ ನಿಜದ ಕಡೆ ಲಕ್ಷ್ಯ ಕೊಟ್ಟು ತಾನು ನಿತ್ಯ ಇದ್ದೇನೆ ಅಂತ ಅನುಭವ ಮಾಡಿಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು. ನಾ ಎಂದೂ ಸಾಯವಲ್ಲ, ಶರೀರಾದಿಗಳು ಸಾಯ್ತವ. ಯಾವಾಗ ಇದ್ದ ವಸ್ತು ನಾನು. ಪೂಜೆ ಕೂತಾಗ ಇದನ್ನು ನೆನಪು ಮಾಡ್ಕೊತ ಇರಬೇಕು. ನಾವೇನು ಹೋಗವಲ್ಲ, ಸುಳ್ಳ ಅದು ಹೋಗ್ತಾವ, ಶರೀರ ಬಂದದ್ದು ಹೋಗ್ತಾವ. ನಾವೇನು ಬಂದವಲ್ಲ ಹೋಗೋದು. ಹಾಗಂತ ವಸ್ತು ನಾನಲ್ಲ, ಯಾವಾಗಲೂ ಇದ್ದ ವಸ್ತು ನಾನು. ತನ್ನ ಬಿಟ್ಟು ಎರಡನೇ ಕಡೆ ನೋಡೇ ನಾ ಹಂಗದೀನಿ ಹಿಂಗದೀನಿ ಅಂತ. ನೀ ಹೆಂಗದಿ ನೋಡ್ಕೋ, ಇದ್ದಕ್ಕಿದ್ದಂಗೆ ಐತಿ ನಿನ್ನ ಇರು. ಹೊರಗಿಂದ ನೋಡೇ ನಾ ಹಂಗದೀನಿ ಹಿಂಗದೀನಿ ಅಂತಿ. ಕೂದಲ ಹೆಂಗಾರ ಕತ್ತರಿಸ್ಕೊಂಡು ನಾವು ಬೇರೆ ಅಂತ ತಿಳ್ಕೊಂತೀವಿ. ಹಾರೂರವ ಚಂಟ್ಕಿ ಬಿಡ್ತಾನೆ, ಇವ ಗುಣಗಡಿಗೆ ಯಾಕ್ರಿ ನಾವು ಲಿಂಗಾಯತ್ ಅಂತ. ಎತ್ತಲ್ಲ ಕತ್ತೆಲ್ಲ ನೆತ್ತಿ ಮ್ಯಾಲ ಬಾಲ್ ಅಂತ ಬಾಲ್ ಯಾಕಂತ ಇವ ಅಂತಾನೆ. ಗುಡ್ಡೆಲ್ಲ ಗಂವಾರೆಲ್ಲ ಎದಿ ಮೇಗ ಗಡಿಗೆ ಅಂತ ಅವ ಅಂತಾನೆ. ಒಬ್ಬರು ಕಂಡು ಒಬ್ಬರು ಶೇರ್ಕಿಲ್ಲ. ಬದಲಾವಣೆ ಹೊಂದುವಂಥ ಶರೀರ ತಾನಂತ ಯಾವ ತಿಳ್ಕೊಂತ ನೋಡು, ಅವನ ಭವಿ. ನೀ ಇಟ್ಟದ್ದು ದೇವರಾದ್ರೆ ನೀ ಯಾಕೆ ದೇವರಲ್ಲ? ನಿನ್ನಿಂದ ಹಿಡಿಸ್ಕೊಂಡದ್ದೆಲ್ಲ ಅವು ದೇವರಾದವು. ಹಂಗಾರೆ ಇಟ್ಟವು ನೀ ಯಾರು? ನೀನೇ ಮಾಡಿದ್ವಿ ಇಲ್ಲ ಅವು ದೇವ್ರ? ಏನಂತ ನಾವು ಅದಾವು ಹಿಂಗದೇವು ಅಂತ ಬಂದು ಹೇಳ, ನೀನೇ ಕಲ್ಪಿಸ್ಕೊಂಡಿಲ್ಲೋ ಅವನ್ನ. ನೀನೇ ಹುಟ್ಟಿಸಿದ್ದು ಓದಿಲ್ಲೋ ದೇವ್ರು ಹಿಂಗದಾನಂತ. ನೀನೇ ಕಲ್ಪನಾ ಮಾಡಿ ನೋಡಿ ಹೇಳ್ತೇನೆ. ಹಂಗೆ ಹಿಂಗದಾನಂತ ಎಲ್ಲಿ ನೋಡಿ? ಹಂಗಾರ ದೇವ್ರಿಗೆ ಇಂಥದ್ದು ಆಕಾರ ಐತೆ ಅಂತ ಎಲ್ಲಿ ನೋಡಿ? ಅದನ್ನು ನೀನೇ ಕಲ್ಪಿಸ್ಕೊಂಡು ಕೂತಿದ್ದೆ. ಮಾನವನ ಗ್ರಹಿಕೆ ಅದೆಲ್ಲ ಹಿಂಗಿರ್ಬೋದನ್ನ ಅಂತ ಕಲ್ಪಿಸ್ಕೊಂಡು ನೋಡಿಲ್ಲ. ಹೌದಿಲ್ಲ? ಹಬ್ಬ ಅದಾನ, ಎಲ್ಲಿದಾನ? ಯಾರೂ ಇಲ್ಲ. ಭ್ರಮ, ನಿನಗೆ ಭ್ರಮಾದಾನ ತಿಳುವಳಿಕೆ ಅದ ನಿನಗೆ. ದೇವರೊಬ್ಬ ಮದಾನು ಅಂತ ಯಾರೂ ಇಲ್ಲ. ನಿನ್ನ ಹೊರತು ಇನ್ನೊಂದಕ್ಕೆ ಅಸ್ತಿತ್ವನೇ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ ಅಂತ ಅನುಭವಿಗಳು ಅದನ್ನು ಕಂಡುಕೊಂಡು ಸತ್ಯವನ್ನು ಹೇಳಿದರು ಅವರು. ನಾವು ನೋಡಲೇ ಒಬ್ಬ ಇರ್ಬೇಕಲ್ಲ, ಅಲ್ಲಿ ಒಬ್ಬ ಮದಾನ, ದೇವರು ಒಬ್ಬ ಮದಾನ, ಎಲ್ಲ ಅವನ ಮಾಡ್ಯಾನಂತ. ಯಾಕ್ರಿ? ಏನು ಹರ್ಕತ್ ಆಗೈತೆ ನೋಡು ಅವ್ನು ಮಾಡಾಕಿಂತ. ಅವ್ನು ಮಾಡಿ ನೋಡ್ಕೊತಾನ. ನಾವು ನೋಡಕ್ಕೆ ಹಚ್ಚಾರ ಅವನು. ಯಾಕ್ರಿ? ಮಾಡಕ್ಕೆ ಅವ್ನು ಹರೇ ಹಚ್ಚಾನ ಅವನು ದೇವ್ರಿಗೆ. ಯಾಕ್ರಿ? ಉದ್ಯೋಗ ನೀ ಆರಾಮಿರಾಮ, ಅದಕ್ಕೆ ಉದ್ಯೋಗ ಹಚ್ಚಿ ಅದಕ್ಕೆ. ಹೌದಿಲ್ಲ? ದೇವ್ರು ಮಾಡ್ಯಾನ ಅಂತ. ನಿನ್ನ ಯಾರು ಮಾಡಿದ್ರು ಅಂತ ಕೇಳಿದ್ರು ಅದು. ಹೌದಪ್ಪ, ಜಗತ್ತು ಯಾರು ಯಾಕೆ ಮಾಡೋಲ್ಲಕ್ಕ? ನಿನ್ನ ಯಾರು ಮಾಡಿದ್ರು? ನಮ್ಮಪ್ಪ ನಮ್ಮ ರೀ ಅಂದ್ರೆ ನಿಮ್ಮಪ್ಪ ನಿಮ್ಮ ಶರೀರ ಮಾಡ್ಯಾರು. ನಿನ್ನ ಯಾರು ಮಾಡ್ಯಾರು? ಶರೀರ ಅದು ನಿಮ್ಮ ಅಪ್ಪ ನಿಮ್ಮ ಶರೀರ. ನೀನು ಯಾರು ಹುಟ್ಟಿಸ್ಯಾರ? ಶರೀರ ಹುಟ್ಟಿಸ್ಯಾರ ಅವರು. ನೀನು ಯಾರು ಹುಟ್ಟಿಸ್ಯಾರ? ನಿನ್ನ ಯಾರು ದೇವ್ರು ಮಾಡ್ಯಾರ? ನಿನ್ನ ಎದರಿಂದ ಮಾಡ್ಯಾರ? ನಿನ್ನ ಎಲ್ಲಿಂದ್ರೆ ಮಾಡಿದವ? ಅವರು ನಿರ್ಮಾಣ ಮಾಡಲ್ಪಟ್ಟ ವಸ್ತು ಅಲ್ಲದು. ಯಾರು ತಯಾರು ಮಾಡೋದು ಜೀನ್ಸ್ ಅಲ್ಲದು. ರೆಡಿ ಇದ್ದದ್ದು ಐತಿ, ಸ್ವಯಂ ಸಿದ್ಧವಾದದ್ದು. ಅದು ಯಾರು ಮಾಡಲ್ಪಟ್ಟಿದ್ರೆ ಅದು ನಾಶ ಆಗಿ ಹೋಗಿತ್ತು. ಹೌದಿಲ್ಲ? ಅಡಗಿಸ್ಬೇಕಾಗಿತ್ತು. ಯಾರ್ದಕ್ಕ ಇದಿಲ್ಲಲ್ಲಿ ಹಂಗಿಲ್ಲಲ್ಲಿ ಅಡಗಿಸ್ತೇನೆ, ನೀನೇ ಅಡಗಿಸ್ತೇನೆ. ದಿನನಿತ್ಯ ಅಡಗಿಸಿದಾಗ ನಿನಗೆ ಆರಾಮಿರ್ತದೆ. ಈ ಜಗತ್ತು ಶರೀರ ಭಾವ ಎಲ್ಲ ಅಡಗಿದಾಗ ಹೆಂಗಿದ್ದೆ ಅಂದ್ರೆ ಆರಾಮಿತ್ತು. ಮತ್ತಿದು ತೋರಾಕೈತಿ ಅಂದ್ರೆ ಆರಾಮ್ ಕಳ್ಕೊತಿ. ಏನು ನೀನೇ ಹುಟ್ಸಾವ, ನೀನೇ ಅಡಗಿಸಾವ, ನೀನ ಇದು ಬ್ರಹ್ಮ, ನೀನ ವಿಷ್ಣು, ನೀನ ಶಿವ ರುದ್ರ
ಸಂಹಾರ ಮಾಡವನು ನೀನ, ಇದನ್ನು ಹುಡ್ಸವನು ನೀನ. ಅದು ನೀನೇ ಬ್ರಹ್ಮ, ನೀನೇ ವಿಷ್ಣು, ನೀನೇ ಶಿವ. ನಾವು ಬೇರೆ ಅದಾನ ಅಂತ ಕಲ್ಪಿಸ್ಕೊಂಡು ಕೂತೀವಿ. ಹುಟ್ಟಿಸವನು ನೀನ, ದೇವ್ರನ್ನ ಹುಟ್ಟಿಸವನು ನೀನ, ಅದನ್ನು ಅದಕ್ಕೆ ರಕ್ಷಣೆ ಮಾಡವನು ನೀನ, ಸಂಹಾರ ಮಾಡವನು ನೀನ. ಎಲ್ಲವೂ ನಿನ್ನ ಸ್ವರೂಪನ, ನಿನ್ನ ಬಿಟ್ಟು ಮತ್ತೊಂದು ಏನೂ ಇಲ್ಲ ಅನ್ನೋದು ಅನುಭವದಿಂದ ಖಾತ್ರಿ ಮಾಡ್ಕೊ. ನೀ ಇಲ್ಲದ್ದು ಏನಾರು ಒಂದು ಭಾವಿಸ್ಕೊಂಡು ಕೂತ್ರೆ ಹಂಗಾಗೋದು. ನಿನ್ನೆ ಭಾವಿಸ್ಕೊಂಡಂಗಿಲ್ಲ. ಅದು ವಸ್ತು ಹೆಂಗೈತಿ ಹಂಗೆ ತಿಳ್ಕೊಂಡಾಗ ಅದರ ಜ್ಞಾನ ಆಕೈತಿ. ನಮಗೆ ತಿಳ್ಬೇಕು, ನಮಗೆ ತಿಳಿದಂಗೆ ಮಾಡ್ಕೊಂಡು ಶಿಕ್ಷಕ ಹಂಗೆ ತಿಳ್ಕೊಂಡು ಬರೋಲ್ಲ. ಹೆಂಗೈತಿ ಹಂಗೆ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಅದರ ಅನುಭವ ನಮಗೆ ಆಕೈತಿ. ನಮ್ಮ ಮನಸ್ಸಿಗೆ ಬಂದಂಗೆ ತಿಳ್ಕೊಂಡ್ರೆ ನಾವೆಲ್ಲ ದೇವ್ರಂದ್ರೆ ಮನಸ್ಸಿಗೆ ಬಂದಂಗೆ ತಿಳ್ಕೊಂಡೇವಿಲ್ಲ. ದೇವ್ರಂದ್ರೆ ಯಥಾರ್ಥ ಜ್ಞಾನ ಇಲ್ಲ, ದೇವರ ತಿಳುವಳಿಕೆ ಇಲ್ಲದಕ್ಕೆ ಮನಸ್ಸಿಗೆ ಬಂದಂಗೆ ತಿಳ್ಕೊಂಡು ಕೂತೀವಿ. ಏನಕ್ಕೇನಾರು ಮಾಡ್ಕೊಂತ. ಪುರುಷತಂತ್ರ ಅಲ್ಲ, ಅದು ವಸ್ತುತಂತ್ರ. ಅದು ಪುರುಷತಂತ್ರ ಅಂದ್ರೆ ನಾವು ಮನಸ್ಸಿಗೆ ಬಂದಂಗೆ ಮಾಡ್ಕೊಂಡು. ವಸ್ತು ಅಂದ್ರೆ ಅದು ಹೆಂಗೈತಿ ಹಂಗೆ ತಿಳುವಳಿಕೆ, ಯಥಾರ್ಥ ಜ್ಞಾನ ಮಾಡ್ಕೋದು. ವಸ್ತು ಸ್ವರೂಪಾವಧಾರಣಂ ವಿದ್ಯಾ ಅಂತ ಅದಕ್ಕಂತ. ವಿದ್ಯಾ ಅಂದರೆ ವಸ್ತು ಹೆಂಗೈತಿ ಹಂಗೆ ಅದ್ರ ತಿಳುವಳಿಕೆ ಮಾಡ್ಕೋದಕ್ಕೆ ವಿದ್ಯಾ ಅಂತ. ನಮ್ಮ ಕಲ್ಪಿಸ್ಕೊಂಡು ಏನಾರು ಮಾಡ್ಕೊಂಡು ಅದಕ್ಕೆ ಅದಲ್ಲ, ಆ ವಿದ್ಯೆ ಅಲ್ಲ. ನಾವು ಕಲ್ಪಿಸ್ಕೊಂಡು ತಿಳುವಳಿಕೆ ವಿದ್ಯೆ ಅಲ್ಲ. ಏನು ಹಂಗೆ ದೇವ್ರ ಅಂತ ಇಲ್ಲದ ಕಲ್ಪಿಸ್ಕೊಂಡ ದೇವ್ರ ಅಂತ ಬೆನ್ನ ಹತ್ತೀರ. ಗಂಡಾಗ ಹೆಂಡತಿ ಕುಸ್ತಿ ಹೊಡಿಯುವಾಗ ಎಲ್ಲಿರ್ತಾವೆ ನಿಮ್ಮ ದೇವ್ರು ಅಂದರೆ? ಜನ್ಮಿಲ್ಲ, ಸಾವಿಲ್ಲ, ಜನನ ಮರಣ ರಹಿತವಾದಂಥದ್ದು. ಅದಕ್ಕೆ ಜನಿವಾರ ಅಂತಾರೆ. ಏನು ಜನಿವಾರ ಅಂದರೆ ಜನನ ಮರಣ ರಹಿತವಾದಂಥ ಇರುವಿನ ಸ್ಥಿತಿಗೆ. ಅದಕ್ಕೆ ಜನಿವಾರ ಧಾರಣ, ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದೋದು ಜನಿವಾರ ಅಂದ್ರೆ. ಹಾಕಿದ ಜನಿವಾರವ ನೂಕಿದ ಭವಭಾರವ ಅಂತ. ಹಗ್ಗದ ಎಡೆ ಹಾಕ್ಕೊಂಡ್ರೆ ಜನಿವಾರ ಅಂತ ನಾವು ತಿಳ್ಕೊಂಡ್ವಿ. ಯಾಕ್ರಿ ಗಂಡಿಗೆ ಹೆಂಡತಿ ಸುಖ ಕೊಡ್ತಾಳಂತ ಹೆಂಡತಿ ಮಾಡ್ಕೊಂತಾಳೆ. ಹೆಂಡತಿ ಗಂಡ ಸುಖ ಕೊಡ್ತಾನಂತ ಗಂಡನ ಮಾಡ್ಕೊತಾಳೆ. ಗಂಡಗೆ ಹೆಂಡತಿ ಕೊಡೋಂಗಿಲ್ಲ, ಹೆಂಡತಿಗೆ ಗಂಡ ಕೊಡೋಂಗಿಲ್ಲ. ಒಬ್ರಿಗೊಬ್ರು ಸುಖ ಕೊಟ್ಟು ಬಿಟ್ಟಿದ್ರೆ ದುಃಖ ಹೊಂದವ್ರು ಯಾರೂ ಉಳಿತಿದ್ದಿಲ್ಲ, ಎಲ್ಲರೂ ಸುಖದಿಂದ ಇರ್ತಿದ್ರಲ್ಲ. ಯಾಕೆ ಸುಖ ಕೊಡ್ತಾಳಂತ ನೀ ಕಲ್ಪಿಸ್ಕೊಂಡು. ಅದರಲ್ಲಿ ಸುಖ ಇದ್ದಿದ್ರೆ ಯಾಕ್ರಿ ಆಕೆ ಸುಖರೂಪ ಇರ್ಬೇಕಾಗಿ. ಹೆಣ್ಣಿನ ದೇಹದಾಗ ಸುಖ ಸಿಕ್ಬಿಟ್ಟಿದ್ರೆ ಹೆಣ್ಣಿನ ದೇಹದಲ್ಲಿ ಮತ್ತು ಗಂಡಿನ ದೇಹದಲ್ಲಿ ಸುಖ ಐತೆ ಅನ್ನೋ ತಪ್ಪು ತಿಳುವಳಿಕೆನ ಅತಿ ಮೂಢ ನಂಬಿಕೆ ಏನಂತ. ಅದರಾಗ ಸುಖ ಇದ್ದಿದ್ರೆ ಆ ಶರೀರ ಧಾರಣ ಮಾಡಿದಾಕಿಗೆ ಆ ಶರೀರದಾಗ ಸುಖ ಇದ್ದಿದ್ರೆ ಆ ಶರೀರ ಧಾರಣ ಮಾಡಿದಾಕಿಗೆ ಯಾಕೆ ಸುಖ ಸಿಕ್ಕಿಲ್ಲ? ಗಂಡ ಶರೀರದಾಗ ಸುಖ ಇದ್ದಿದ್ರೆ ಗಂಡ ಶರೀರ ಧಾರಣ ಮಾಡಿದವಾಗ ಯಾಕೆ ಸುಖ ಸಿಕ್ಕಿಲ್ಲ? ಅದಕ್ಕಾದ ಕೊಡ್ತೈತಿ ಇದಕ್ಕಾದ ಕೊಡ್ತೈತಿ ಅಂತ ಭ್ರಮ ಆಗೈತಿ. ಏನು ಆ ವಸ್ತು ನಿನಗೆ ಸಿಕ್ಕಾಗ ನಿನ್ನಲ್ಲಿ ಸುಖಾನ ನಿನಗೆ ಅನುಭವ ಕೊಡ್ತೈತಿ. ಸುಳ್ಳ ಅದು ಕೊಡ್ತೆ ಅಂತ ನಿನಗೆ ಭ್ರಮ ಆಗೈತಿ. ಅದು ಅಂತ್ಯದಲ್ಲಿ ಇರ್ತೈತಿ ಅಲ್ಲ, ಯಾಕೆ ಸುಖ ತೋರುದಿಲ್ಲ ಹಂಗಾರ? ಮನಸ್ಸು ನಿಶ್ಚಲ ಆದಾಗ ನಿನ್ನ ಸುಖಾನ ನಿನಗೆ ಅನುಭವ ಕೊಡ್ತೈತಿ. ಅಲ್ಲಿ ಇಂದ್ರಿಯ ಸಂಪರ್ಕ ಭೋಗ ನಡೆದ ತೋರುವಂಥ ಸುಖ ಅದು ಎಲ್ಲಿದು ಅಂತ ಸ್ವಲ್ಪ ನಿಂತ ವಿಚಾರ ಮಾಡಿ ನೋಡಿದ್ರೆ ಅದು ನಿನ್ನ ಸುಖಾನ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ನಡೆದ ತೋರುವಂಥ ಸುಖ ಅದು ನಿನ್ನ ಸ್ವರೂಪದ ಆನಂದನ. ಅದ ಸ್ವರೂಪದ ಸುಖಾನ. ಅದು ಆ ವಿಷಯದ್ದಲ್ಲ. ವಿಷಯದ ಜರ ಸುಖರೂಪ ಆಗಿದ್ರೆ ಯಾವಾಗಲೂ ನೀ ಸುಖದಿಂದ ಇರಬೇಕಾಗಿತ್ತು. ಒಂದಿನ ವಿಷಯ ಅದಾವು ಸುಖದ ಕೊರತೆನೇ ಇಲ್ದಂಗೆ ಆಗ್ಬೇಕಾಗಿತ್ತು ನನಗೆ. ಅದು ಇಲ್ದಕ್ಕಾಲೆ ಅಲ್ಲಿ ನಿಂತಿಗೆ ಹೋಗ್ಯಾನಮ್ಮ, ಅಲ್ಲಿ ವಿಶ್ರಾಂತಿಗೋಸ್ಕರ. ಯಾವ ಇಲ್ಲದಲ್ಲಿ ಯಾಕೆ ಹೋಗ್ಯಂಗಾರೆ? ಇಲ್ಲಿ ಅದಾವಲ್ಲ ಆರಾಮ, ಇವ್ನು ಹೊಂದ್ಕೊಂಡು ಆರಾಮ ಇರ್ಬೇಕು. ಇವು ಸುಖರೂಪ ಅಲ್ಲ, ಬೇಸರಿಕೆ ಕೊಡ್ತಾವೆಲ್ಲ.
ಇವು ಬದಲಾವಣೆ ಆಕ್ಕವು, ವಿಕಾರ ಹೊಂದಿ ನಾಶ ಆಗಬೇಕು. ಅದನ್ನೆಲ್ಲ ಸುಖರೂಪ ಅಲ್ಲ. ಎಂದೂ ನಾಶ ಆಗದ ಬದಲಾವಣೆ ಆಗದೆ ಇದ್ದಂಥದ್ದು ಯಾವುದದ ಅದ ಸ್ವರೂಪ, ಅದ ನಿನ್ನ ಸ್ವರೂಪ. ಅದ್ರ ಕಡೆ ಲಕ್ ಕೊಡು. ಕೊಡ ಮೊದಲೇ ಇಲ್ಲ, ನಡುವೆ ತೋರಿ ಒಡೆದು ಹೋಗಿಬಿಡ್ತೈತಿ. ಅದು ಹುಟ್ಟಕ್ಕಿಂತ ಮೊದಲು ಇಲ್ಲ, ಒಡೆದ ಮ್ಯಾಗೂ ಅದಿಲ್ಲ. ಮಧ್ಯದಲ್ಲಿ ಐತಿ ಅಂದ್ರು ಅದಕ್ಕೆ ಮಧ್ಯದಲ್ಲಿ ನಿನಗುಂಟೆ ತೋರಿಕೆ ಇರುಕೆ ಐತಿನ ಅದಕ್ಕೆ ಇಲ್ಲ. ಪ್ರಾಗಭಾವ ಪ್ರಧ್ವಂಸ ಭಾವ. ಭಾವ ಅಂದ್ರೆ ಮೊದಲೂ ಇಲ್ಲ, ಪ್ರಧ್ವಂಸ ಅಂದ್ರೆ ಒಡೆದ ಮ್ಯಾಗೂ ಅದಿಲ್ಲ ಅಂತ. ಏನು ಅತ್ಯಂತ ಭಾವ ಇಲ್ಲ ಇಲ್ಲ, ಅದು ನಿಜ. ಅತ್ಯಂತ ಇಲ್ಲ ಇಲ್ಲ, ಯಾವಾಗೂ ಇಲ್ಲ ಇಲ್ಲ ಅದಂತ. ಹಂಗೆ ಈ ಶರೀರ ಮೊದಲೇ ಇಲ್ಲ, ನಡುವೆ ತೋರಿ ಅಡಿಗೆ ಹೋಗಿಬಿಡ್ತದೆ. ಕರೆ ಅನ್ನೋರಂಗೆ ತೋರ್ತೈತಿ, ಅದು ತೋರಿ ಮೋಹವನ್ನು ಉಂಟು ಮಾಡ್ತೈತಿ. ಮೊದಲ ಮಣ್ಣಿನಲ್ಲಿ ಕೊಡ ಇಲ್ಲ, ಹುಟ್ಟಿದ ಬಳಿಕ ಒಡೆದ ಮತ್ತೆ ಮಣ್ಣು ಹಾಕೈತೈತಿ. ಆದಿಯಲ್ಲಿ ಇಲ್ಲ, ಅಂತ್ಯದಲ್ಲೂ ಇಲ್ಲ, ಮಧ್ಯದಲ್ಲಿ ನಿನಗುಂಟೆ ತೋರಿಕೆ. ಬರೀ ತೋರಿಕೆ ರೂಪ, ಇರುವಿಕೆ ಇಲ್ಲ ಅದಕ್ಕೆ. ಹಂಗೆ ಈ ಶರೀರದ, ಈ ಶರೀರ ಮೇಲಿನ ಮೋಹವನ್ನು ಬಿಡುವುದು ಆಗುವುದು ನಮಗೆ. ಬಾಯಿಲೆ ಕೊಡ ಕೊಡ ಅಂತಾರಂತೇಳಿ ನಿನಗೆ ಇರುವಿಕೆ. ವಸ್ತುತ ನಿನಗೆ ನೋಡಿದರೆ ಇರುವಿಕೆ ಇಲ್ಲೇ ಇಲ್ಲ ನಿನಗೆ. ವಿಚಾರಹೀನರಿಗೆ ಇದ್ದಂಗೆ ತೋರ್ತೈತಿ. ವಿಚಾರವಂತರಿಗೆ ಶರೀರನ ಇಲ್ಲ. ಬಾಯಿಲೆ ಶರೀರ ಶರೀರ ಅಂತಾರಂತೇಳಿ ನಿನಗೆ ಶರೀರ. ವಸ್ತುತ ನೋಡಿದರೆ ನಿನಗೆ ಶರೀರ ಇಲ್ಲ ಇಲ್ಲ, ಯಾವ ಕಾಲಕ್ಕೂ ಇಲ್ಲೇ ಇಲ್ಲ. ಈ ಜಡಬಾ ಹಿಡ್ಕೊಂಡು ಎಣ್ಣೆದವ್ರು ಪೀಡ ಕೊಟ್ಕೊಂತ ಅಡ್ಡಾಡಿದಂದ್ರೆ ನಾಳೆ ಪೀಡ ಕೊಟ್ಕೊಂಡ ಆಯ್ತ ಮಾಡಿಟ್ಟದನ್ನು ತಿನ್ಕೊಂತ ಅಡ್ಡಾಡಿದೆ ಅಂದ್ರೆ ನಾಳೆ ಅವರು ಮನ್ಯಾಗಿನ ಹಂದಿಯಾಗಿ ಹುಟ್ಟಿ ಅವರು ಹುಡುಗರು ಹಿಸ್ಗಿ ತಿಂದ್ರೆ ಋಣ ತೀರ್ಸ್ಬೇಕಾಕೈತಿ. ಆಯ್ತ ಬಿಟ್ಟದ್ದನ್ನು ತಿಂತಾವು. ಯಾಕ್ರಿ ಹಂದಿ? ನೀನು ಆಯ್ತ ಬಿಟ್ಟದ್ದನ್ನು ತಿನ್ನಾಕ ಅಡ್ಡಾಡ್ತೀವಿ. ಹಂಗೆ ಯಾ ನಮೂನಿ ಕರ್ಮ ಮಾಡಿ ಯಾ ನಮೂನಿ ಸ್ಥೂಲ ಶರೀರ ಧಾರಣ ಮಾಡ್ಬೇಕಾಗತ್ತೆ ಹೇಳಿಕ್ ಬರ್ದು ನೋಡ್ರಿ. ಮುಕ್ತ ಆಗೋ ಮಠ ಎಂತೆಂಥ ಸ್ಥಿತಿ ಬರ್ತೈತಿ ಕರ್ಮಕ್ಕನುಸಾರವಾಗಿ ಯಾರಿಗೆ ಹೇಳಿಕ್ ಬರ್ದು. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಶೋಕ ನಿವಾರಣೆ ಮಾಡಿಕೊಳ್ಳುವುದರಿಂದ ಗೀತೋಪದೇಶ ಮಾಡಿದ. ಅದನ್ನು ಓದಿದವ್ರು ನೀವು ಶೋಕ ಮಾಡ್ತೀರಿ ಅಂದರೆ ಯಾಕೆ ಶೋಕ ಮಾಡ್ತೀವೋ? ಶೋಕಿಸಲು ಯೋಗ್ಯರಿಲ್ಲದವ್ರ ಬಗ್ಗೆ ನೀವು ಶೋಕ ಮಾಡ್ಲಿಕ್ಕೈತಿಯಲ್ಲ ಅಂತ. ಅವ್ರು ಮೊದಲ ಸತ್ತು ಬಿಟ್ಟಾರ, ಹೊಡಿ ಬಾಣ ಅಂದವ, ಹೌದಿಲ್ಲ? ಮೊದಲ ಸತ್ತಾರ ಅವರು. ಯಾಕ್ರಿ? ಇವನ್ನೆಲ್ಲ ಹೆಂಗೆ ಕೊಲ್ಲಿ ಅಂತಂತ. ತೂಡ ಅಡಗೋದ್ರ ಬಗ್ಗೆ ಶೋಕ ಮಾಡ್ಕೋತ ಕೂತಿಯಲ್ವ? ಸತ್ತ ಮುಳುನ್ ಎತ್ತು ಹೋಗೋದ್ರದಾಗ ಏನು? ಕನಸಿನಾಗ ಸತ್ತವ್ರ ಬಗ್ಗೆ ಯಾರು ಶೋಕ ಮಾಡ್ತಾರೆ? ಇದು ಒಂದು ಕನಸಲ್ಲನಪ್ಪ. ವಿಷಮ ಸಂಸಾರವಿದನು ಕನಸು ಎಂದು ಅರಿಯನು. ಕನಸಿನಕ್ಕಿಂತ ಅದ್ರೈತಿ ಅದು. ಇನ್ನ ಕನಸಿನ ಅಂದು ಎಚ್ಚರಿಕೆಗೆ ಬಂದಾಗ ನನಗೆ ಇಂಥ ಕನಸು ಬಿದ್ದಿತ್ತು ಅಂತ ಹೇಳ್ತೇವೆ. ಈ ಎಚ್ಚರಿಕೆ ವ್ಯವಹಾರ ಕನಸಿನ ನೆನಪಿ ಬರ್ತೈತೇನೆ? ಇದು ನೆನಪಿಸುವುದ ಬರೋದಿಲ್ಲ, ಅಷ್ಟು ಅದ್ರೈತಿ ಅದು. ಇದನ್ನು ಖರೆ ಅಂತ ತಿಳ್ಕೊಂಡು ಬೇಡೈತಿ. ನಾನು ಎಚ್ಚರಿಕೆ ಒಳಗೆ ನಾನು ಭಾಳ ಹಿಂಗೈತೆ ಅಂತ ಕನಸಿನ ಮಂದಿ ಕೂಡ ಹೇಳ್ತೇನೆ. ನಿನಗೆ ನನಗೆ ಕನಸು ಹಿಂಗೆ ಬಿದ್ದಿತ್ತು ಅಂತ ಎಚ್ಚರಿಕೆ ಬಂದಾಗ ಹೇಳ್ತೀವಿ ಇಲ್ಲಿ ಎಲ್ಲರೂ ಕೂಡ. ಅಷ್ಟು ಅದ್ರೈತಿ ಅಂತಿದೆ. ಅದನ್ನ ಎಚ್ಚರಿಕೆಯಾಗಿ ನೆನಪಿಗಾರ ಬರ್ತೈತಿ ಕನಸು. ಈ ಕನಸಿನಾಗಿ ಎಚ್ಚರಿಕೆ ಬಾಳೆ ನೆನಪಿ ಬರ್ತೈತೆ ನಿಂತಿದು. ಜಗತ್ತು ದೇವರು ಅನ್ನೋ ಭಾವ ಇಲ್ಲೇ ಇಲ್ಲ ಅಲ್ಲಿ. ಅಷ್ಟು ಅದ್ರೈತಿ ಅದು. ಅಂತಹದನ್ನೇ ಖರೆ ಅಂತ ತಿಳ್ಕೊಂಡು ಕುಂತಿಯಲ್ಲೋ, ಎಂಥ ಶಾನ್ಯ ನೀನು. ಶಾನ್ಯ ದಡ್ಡ ನೀನು. ಎಂದಪ್ಪ ಶಾನ್ಯ ಆಗೋದು ನೀನು? ವಿಚಾರ ಎಲ್ಲಿ ತನಕ ನೀ ವಿಚಾರಕ್ಕೆ ಮುಖ ಕೊಡೋದಿಲ್ಲ ಅಲ್ಲಿ ತನಕ ನೀ ಏನು ಶಾನ್ಯ ಆಗೋದು? ಮಹಾತ್ಮರು ಹಿಡಿದಂಥ ವಿಚಾರ ಕಡೆ ಲಕ್ ಕೊಡು. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳಿ ಅದ್ರ ಕಡೆ ಲಕ್ ಕೊಟ್ಟು ಅದನ್ನು ಅನುಭವಿತು. ನಿಜದ ಎಚ್ಚರಿಕೆಯನ್ನು ಮಾಡ್ಕೊ.
ಕೊಡದೊಳಗೆ ಎಲ್ಲ ಕಡೆ ಮನ್ನ ಇರುವಂಗೆ ಈ ಶರೀರದೊಳಗೆ ಎಲ್ಲ ಕಡೆ ಅರುಮಯವಾದ ಇರುವ ಅದು ಏನು ಈ ಈ ಶರೀರನ ರಾಮ ಮಂದಿರ. ನೀ ಇದ್ದಾಗ ಅರಿವು ಜಾಗೃತ ಇಲ್ಲಿ ಇದ್ದಾಗ ಇದೆ, ಅದು ನಿನಗೆ ಅನುಭವ ಬರ್ತೈತಿ. ಅರಿವಿನ ಆಧಾರದ ಮೇಲೆ ಇದು ತೋರ್ತೈತಿ ಶರೀರ. ಇದ ಇರಲಿಲ್ಲ ಅಂದ್ರೆ ಇದಕ್ಕೆ ಮಹತ್ವ ಎಲ್ಲಿ ಐತಿ ಅದು ಏನು ರಾಮ ಮಂದಿರದೊಳಗೆ ರಾಮನ ತಾಂಡವ ನೃತ್ಯ ನಡೆದತ್ತೆ, ಕಾಮನ ತಾಂಡವ ನೃತ್ಯ ನಡೆದತ್ತೆ ನೋಡ್ಕೋ. ಇದನ್ನೆಲ್ಲ ಹೇಳೋದು ಕೇಳೋದು ನಮ್ಮ ದಶಿಂದ ಹೇಳ್ಕೊಳಕತ್ತೇವೆ, ಮಂದಿ ದಶಿಂದ ಅಲ್ಲ. ನಮ್ಮ ಮನನಕ್ಕೋಸ್ಕರ ಇದನ್ನು ಹೇಳೋದು ಕೇಳೋದು ಮಾಡ್ಬೇಕಾಗೈತಿ, ಇನ್ನೊಬ್ಬರ ಸಂಬಂಧ ಅಲ್ಲ ಇದು. ಇದನ್ನು ಗಟ್ಟಿ ಮಾಡ್ಕೊಳ್ಳೋ ಸಂಬಂಧ ಹೇಳೋದು ಕೇಳೋದು ಎದಕ್ಕೆ ಮಾಡಕತ್ತೈತಿ? ತತ್ಕಥನ ತತ್ಚಿಂತನ ಪರಸ್ಪರ ಪ್ರಬೋಧನ. ನಮಗಿದು ಗಟ್ಟಿ ಆಗಲಿ ಅನ್ನೋ ಸಂಬಂಧ, ನಮ್ಮ ಸಂಬಂಧ, ಇನ್ನೊಬ್ಬರ ಸಂಬಂಧ ಅಲ್ಲ. ಅವ್ರ ಮಂದಿ ಸಂಬಂಧ ಮಾಡೋದು ಅಲ್ಲ ಇದು ಅಭ್ಯಾಸ. ನಮ್ಮ ಸಂಬಂಧ ಗಟ್ಟಿ ಮಾಡ್ಕೊಳ್ಳೋ ಸಂಬಂಧ, ನಮ್ಮ ಮನನಕ್ಕೋಸ್ಕರ ಇದ್ರ ಅಭ್ಯಾಸ ನಾವು ಮಾಡಬೇಕಾಗೈತಿ. ಸಂಸಾರ ಮನಸ್ಸಿಗಿದೆ, ಸಂಸಾರ ಮನಸ್ಸು ನಾಶ ಆದಾಗ ಸಂಸಾರ ಎಲ್ಲಿದೆ? ನೀ ಎದ್ರಿ ಏಳ್ತತಿ, ಬಿದ್ರಿ ಬೀಳ್ತತಿ. ನೀನ ಅಡಗಿದ ಮ್ಯಾಗ ಇದಕ್ಕೆ ಎಲ್ಲೈತಿ ಅಸ್ತಿತ್ವ ಎಲ್ಲೈತಿ? ಅದು ತಾನೊಳುಡುಂಟು ಜಗವಿದು ತಾನೆಲ್ಲವೂ ಅರಿದಂದು ನಿಜದಲ್ಲಿ ಅಂತ ಎಲ್ಲ ಮನಸ್ಸಿನೊಳಗೆ ತೋರ್ತೈತಿ. ಮನಸ್ಸು ಅಡಗಿದಾಗ ಎಲ್ಲೈತಿ? ತೋರಿಕೆಲ್ಲ ಅಡಿಗೆ ಹೋಗ್ತೈತಿ. ತನ್ನ ಜೀವ ಚೈತನ್ಯ ಅಮರದ, ಅದು ಅದಕ್ಕೆ ಯಾವುದೇ ಥರದ ಬಾಧೆ ಆಗೋದಿಲ್ಲ. ಈ ತಿಳುವಳಿಕೆ ನಮಗೆ ಗಟ್ಟಿ ಆಗೋ ಮಟ್ಟ ದುಃಖ ಹೋಗೋದಿಲ್ಲ. ನಮಗೆ ಶೋಕ ಯಾಕೆ ಆಕೈತಿ ಅಂದ್ರೆ, ದುಃಖ ಯಾಕೆ ಆಕೈತಿ ಅಂದರೆ ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ, ಅದ್ರ ಬಗ್ಗೆ ಅಜ್ಞಾನದ ಏನು ಇನ್ನು ಇರು ಯಾವಾಗಲೂ ಎಲ್ಲ ಕಡೆ ಐತಿ, ವ್ಯಾಪಕವಾದಂಥದ್ದು, ಅಖಂಡವಾದದ್ದು. ನೀ ಖಂಡಿತವಾದದ್ದನ್ನು ಹಿಡ್ಕೊಂಡು ದುಃಖ ಪಡ್ಲಿಕ್ಕೆ ಏನು ತಾನೇ ತನ್ನೋಡು ತನ್ನ ನಿಜವ ನೋಡಲು ಪರಮಾನಂದ ಚಿದ ಕಂಡ ರೂಪನಿಹ. ತನ್ನ ನಿಜದ ಕಡೆ ಲಕ್ಷ ಕೊಡಾಕ್ತಾ ಇರಲಿಲ್ಲ ನಾವು. ತೋರಿ ಎಡಗೋದ್ರಿಂದ ನಂಬ್ಕೊಂಡು ಕೂತೇವೆ ನಾವು. ನಿನ್ನ ನೀ ಹೆಂಗೆ ನೋಡ್ಕೋಬೇಕಂದ್ರೆ ನಿದ್ದೆಯೊಳಗೆ ಆರಾಮಿರ್ತೇನೆ ಅಂತ ಹೇಳ್ತೀಯಲ್ಲ. ಏನು ನೋಡಿ ಹೇಳಿದೆ ಹಂಗಾರ ಅಂದ್ರೆ ಅಲ್ಲಿ ಎರಡನೇದನ್ನು ನೋಡಿ ಆರಾಮಿದ್ದೆ ಅಂದ್ರೆ ನಿನ್ನ ನೋಡಿ ಹೇಳಿದ್ವಿ ಅಲ್ಲಿ. ನಿನ್ನ ನೋಡ್ಕೋದಂದ್ರೆ ಹಿಂಗೆ ನೋಡಂಗಾರ ನೋಡ್ಕೋದು. ಆರಾಮಿದ್ದೆ ಅಂತ ಹೇಳ್ತೀವಿ. ಏನು ನೋಡಿ ಹೇಳಿದೆ ಅಂದರೆ ಶರೀರ ಇತ್ತನ ಅಲ್ಲಿ ಯಾವುದು ಇದ್ದಿದ್ದಿಲ್ಲ. ನಿನ್ನ ಇರುವಿನ ಕಡೆ ಲಕ್ ಕೊಟ್ಟಾಗ ಆರಾಮಿದ್ದೆ ಅಂತ ಹೇಳ್ತೀವಿ. ಅನ್ಯವಾಗಿ ಆ ದೇಹನೂ ಇಲ್ಲ ಅಲ್ಲಿ, ಹೆಣ್ಣು ಗಂಡು ಭಾವ ಇಲ್ಲ ಅಲ್ಲಿ. ಇನ್ನು ನೋಡ್ಕೋದು ಹೆಂಗೆ ಅದನ್ನು ಅನುಭವದಿಂದ ನೋಡ್ಕೊಂಡಿರೋ ಅನುಭವಕ್ಕೆ ಗೋಚರ ಅದಂತ. ನಿನ್ನ ಇರು ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದಿಲ್ಲ. ಏನು ಜಡಕ್ಕೆ ಜಡ ವಸ್ತು ಗೋಚರ ಆಗೈತಿ, ಅಜಡವಾದಂಥ ಇರು ಅದು ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದಿಲ್ಲ. ಇದು ಅನುಭವ ಗಮ್ಯದ ಅಂತ. ಅನುಭವೀಕ ದೃಷ್ಟಿಯಿಂದ ನೋಡಿದಾಗ ಇದು ತಿಳಿತೈತಿ. ನಾವು ಅನುಭವದಿಂದ ನೋಡು ನೋಡಲೇ ಜೀವನೇ ನೀನೇ ಮುಕ್ತನು ಅಂದರು. ಇಂದ್ರಿಯಗಳಿಂದ ನೋಡಂದಿಲ್ಲ ಅದನ್ನು. ನಿನ್ನ ನೋಡಿ ನಾ ಆರಾಮಿದ್ದೆ ಅಂತ ಹೇಳ್ಕೊಂಡಿವ, ಮತ್ತೆ ಎರಡನೇದಾರ ಏನಾರು ನೋಡಿ ಆರಾಮಿದ್ದೆ ಅಂತ ಹೇಳಿದ್ವ. ನಿನ್ನ ನೋಡಿದಂದ್ರೆ ಹಿಂಗೆ ನೋಡ್ಕೋದು ನೋಡಂಗ. ಆ ದೇವ್ರ ಸತ್ತಿ ಉಳಿದು ಈ ದೇವ್ರ ಸತ್ತಿ ಉಳಿದು ಅಂತ ಹಂಗೆ ತಿರ್ಗಾವ್ರು ನೀವು. ದೇವ್ರ ಅಲ್ಲಿದಾನ ಇಲ್ಲಿದಾನ ಅಂತ ಹಂಗೆ ತಿರುಗಿ ಎಷ್ಟು ಜನ್ಮ ಆತ್ರಿ ತಿರ್ಗಾಕೈತಿ, ಇನ್ನೂ ಗೊತ್ತಾಗ್ಬಲ್ದು ನೀನ ಅದ ಅದಿ ಅನ್ನೋದು. ನಿದ್ದೆಯೊಳಗೆ ಹೆಂಗಿದ್ದಿ ಹಂಗೆ ಎಚ್ಚರಿಕೆ ಒಳಗೆ ಇರಾಕಲಿ ಅಂದ್ರೆ ಇದು ನಿನಗೆ ಅನುಭವಕ್ಕೆ ಬರ್ತೈತಿ. ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆ ಒಳಗೆ ನೆನಪಿಗೆ ತಂದ್ಕೊಂಡು ಇರೋ ಪ್ರಯತ್ನ ಮಾಡೋದು. ಎಚ್ಚರಿದ್ದು ಆರಾಮಿನ ನೆನಪಿನಾಗ ಇರಾಕಲಿಬೇಕು. ಅರಿವು ಸಹಿತ ಆನಂದದ ಸ್ಥಿತಿಯನ್ನು ನಾವು ಹೊಂದಬೇಕಾಗಿದೆ. ನಾವು ಮರಿಯೊಳಗೆ ಎಲ್ಲರೂ ಇರ್ತೇವೆ, ಮರೆತು ಆರಾಮ ಇರ್ತೇವೆ. ಅರ್ಥ ಇರ್ಬೇಕಲ್ಲ, ಇಲ್ಲಿ ಎಚ್ಚರ ಇರ್ಬೇಕಲ್ಲ. ಎಚ್ಚರ ತಪ್ಪಿ ಇರ್ತೇವೆ, ಎಚ್ಚರ ತಪ್ಪಿ ನಿದ್ದೆ ಮಾಡ್ತೀವಿ. ಎಚ್ಚರ ಇದ್ದ ನಿದ್ದೆ ಹತ್ತಬೇಕು. ಅದು ನಿಜವಾದ
ಶಾಶ್ವತವಾದಂತಹ ಸುಖ ಹೊಂದಕ್ಕೆ ಬರ್ತೈತೆ ನಾವು. ಅದು ತಾತ್ಪೂರ್ತಿಕ ಎಚ್ಚರ ತಪ್ಪಿ ಇರುವುದು ಮಬ್ಬಿನ ಆನಂದ. ಇದು ಅದು ಅಜ್ಞಾನ ಆನಂದ, ಇದು ಅರಿವು ಸಹಿತ ಆನಂದ ಸ್ಥಿತಿ. ಎಚ್ಚರಿದ್ದ ನಾವು ಹೊಂದಬೇಕಾಗಿತ್ತು. ಏನೊಂದು ತೋರದ ಅಜ್ಞಾನವಲ್ಲದ ಅಂತ. ಎಚ್ಚರಿಕೆ ತೋರಬಾರ್ದು, ಕನಸು ತೋರಬಾರ್ದು, ನಿದ್ದೆ ಹತ್ತಬಾರ್ದು. ಇದು ಪ್ರಜ್ಞಾನ ಆನಂದ, ಅರಿವು ಸಹಿತ ಆನಂದ ಸ್ಥಿತಿ. ಅದಕ್ಕೆ ಬ್ರಹ್ಮಜ್ಞಾನ ಅಂತಾರೆ. ಪ್ರಜ್ಞಾನಂ ಆನಂದಂ ಬ್ರಹ್ಮ, ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ. ಅರಿವು ಸಹಿತ ಆನಂದದ ನೆನಪಿನಾಗಿರೋದು, ಅದಕ್ಕೆ ಬ್ರಹ್ಮಜ್ಞಾನ ಅಂತ. ಎಚ್ಚರಿದ್ದ ಅನುಭವ ಆರಾಮಿನ ನೆನಪಿನಾಗಿರೋದು. ಎಚ್ಚರ ತಪ್ಪಿರೋದು ಅದು ಅಜ್ಞಾನ ಆನಂದ, ನಿದ್ದೆ. ಎಲ್ಲರೂ ಮಾಡ್ತಾರೆ ಅದನ್ನು ಸ್ವಾಭಾವಿಕವಾಗಿ. ನಿದ್ದೆ ಕಳ್ತುಂಬ ಕೂಳು ಬಿತ್ತನ ದನದ ಹೊತ್ತಿಗೆ ಸ್ವಾಭಾವಿಕ ಎಲ್ಲರಿಗೂ ಆಗ್ತದೆ ಅದು. ಆದರೆ ಇದು ಜ್ಞಾನ ಸಮಾಧಿ ಹತ್ತೋದು ಪ್ರಯತ್ನಪೂರ್ವಕ, ಜನ್ಮ ಜನ್ಮಾಂತರ ಪ್ರಯತ್ನ ಮಾಡಿದವ ಇದು ಸಾಧ್ಯ ಇದೆ. ಜ್ಞಾನ ಸಮಾಧಿಯನ್ನು ಹೊಂದುವುದು ಎಡೆಬಿಡದೆ ಅಭ್ಯಾಸ ಮಾಡಿದವ ಇದು ಸಾಧ್ಯ ಐತಿ ನೋಡ್ರಿ. ಅದಕ್ಕೆ ನಾವು ಇದಕ್ಕಾಗಿ ಪ್ರಯತ್ನ ಮಾಡಬೇಕು. ಜ್ಞಾನ ಸಮಾಧಿಯನ್ನು ಹೊಂದುವಂತಹ ಪ್ರಯತ್ನ ಮಾಡಬೇಕು ನಾವು. ಈ ಶರೀರ ಹೋಗೋದ್ರೊಳಗಾಗಿ ಕೆಲಸ ಮಾಡ್ಕೋಬೇಕು. ಎಡೆಬಿಡದೆ ಅಭ್ಯಾಸ ಮಾಡಿದಾಗ ಇದು ಅನುಭವ ಬರ್ತದೆ ನಾವು. ಸತತ ಪ್ರಯತ್ನ ಬೇಕಿದೆ. ನಿದ್ದೆಯೊಳಗಿದ್ದ ಅರಿವು ಈಗೂ ಅದ, ಯಾವಾಗಲೂ ಇದ್ದದ್ದು. ಅದು ಅನುಭವ ಮಾಡಿ ನೋಡ್ಕೊಂಡಾಗ ಅದು ಹೊಳಿತೈತಿ. ಅದ್ರ ಕಡೆ ಲಕ್ಷ್ಯ ಕೊಟ್ಟಾಗ ಆಗಿಂದಾಗ ಅನುಭವ ಬರ್ತೈತಿ. ಈಗ ಮಾಡಿದ್ದು ಮುಂದೆ ಸಿಗ್ತೈತಿ, ಹಿಂದೆ ಮಾಡಿದ್ದು ಈಗ ಬರ್ತೈತಿ ಅನ್ನುವಂಗೆ ಅಲ್ರಿ ಇದು. ಈಗಿಂದ ಈಗ ಫಲ ಇದು, ರೋಕಡಿ ಉದ್ರಿ ಅಲ್ಲ ಇದು. ಸದ್ಯಕ್ಕೆ ಅದ್ರ ಕಡೆ ಲಕ್ಷ್ಯ ಕೊಟ್ಟ ಸದ್ಯಕ್ಕೆ ಅದರ ಅನುಭವ ಬರ್ತೈತಿ ನಿನಗೆ. ಮನುಷ್ಯಗೆ ಮಾತಿಗೆ ಮೀರಿದ್ದರಿಂದ ಅಷ್ಟು ಇಷ್ಟು ಅಂತ ತಿಳಿಸಲಿಕ್ಕೆ ಬರೋದಿಲ್ಲ. ಅಳತಿಗೆ ಮೀರಿದ್ದು ಗಣಿತಕ್ಕೆ ಅಲ್ಲಿ ಸಿಗಲಾರದ್ದು, ಲೆಕ್ಕಕ್ಕೆ ಸಿಗಲಾರದ್ದು ಅಂತ. ಅರಿವಿಗೆ ಅನ್ಯವಾಗಿ ಇನ್ನೊಂದು ಅರಿವು ಇಲ್ಲ. ಯಾವಾಗಲೂ ವ್ಯಾಪಕವಾದಂತಹ ಇರುವುದು. ಅದು ಜಡವಸ್ತು ಅಲ್ಲ. ಅದು ಅರಿವಿಸ್ಕೊಳ್ಳೋದೆಲ್ಲ ಜಡ ಅದ. ಅರಿವಿಸ್ಕೊಳ್ಳೋದಲ್ಲ ಅದು. ಅದು ಚೈತನ್ಯಮಯವಾದಂಥ ಇರು. ಅದು ಅಳತಿಲ್ಲದ್ದು ಅಂದರೆ ಮಾನಗೇಡಿ. ಮಾನಾತೀತ ಅಂತ. ಮಾನ ಅಂದ್ರೆ ಅಳತಿ, ಮಾನಗೇಡಿ ಅಂದ್ರೆ ಅಳತಿಲ್ಲದ್ದು ಅಂತ. ರೂಢಿಯೊಳಗೆ ಮಾನಗೇಡಿ ಅಂತ ಆ ಇರುವನ್ನ ಲಕ್ಷಿಸಿ ಆದದ್ದು ಅದು ಶಬ್ದ. ಮಾನಗೇಡಿ ಅಂತ, ಆಕಾರಗೇಡಿ, ಮಾನಗೇಡಿ ಅಂತೇವಲ್ಲ, ಅದನ್ನು ನಾವು ಬೈಗಳಂತ ತಿಳ್ಕೊಂತೀವಿ. ಹೌದಿಲ್ಲ? ಮಾನಗೇಡಿ ಸಿಟ್ಟು ಬರ್ತೈತಿ ನಾವು. ಯಾಕ್ರಿ? ಹೌದಿಲ್ಲ, ಅಳತಿಲ್ಲದ್ದ ನನ್ನ ಸ್ವರೂಪ. ಅಳತಿದ್ದದ್ದೆಲ್ಲ ಕೊಳತು ಹೋಗ್ತೈತಿ ಅಂತಿದ್ದಾರೆ ನಿರಂಜನಪ್ಪ. ಅಳತೆಯಾಗಿದ್ದದ್ದೆಲ್ಲ ಕೊಳತು ಹೋಗ್ತದೆ. ಅಳತಿಲ್ಲದ್ದು ಮಾನಾತೀತದ. ಮಾನ ಹೋದ್ರೆ ಚಲೋ ಆತಲ್ಲ, ಏನು ಹೋದ್ರೂ ನೀವು ಹೋಗೋಂಗಿಲ್ಲಲ್ಲ. ಜ್ಞಾನಿಗಳಿಗೆ ಲೋಕ ಇದ್ರೆ ಲೋಕದ ವಿರುದ್ಧ ಇರ್ತಾರೆ. ಲೋಕನ ಇಲ್ಲ ಅಂದಿಂದ ಯಾರಿಗೆ ವೈರತ್ವ ಕೊಟ್ಕೋಬೇಕು ಅವರು? ಜ್ಞಾನಿಗೆ ಜಗವೈರಿ ಅಂತ ಇರ್ತಾರೆ, ಅಜ್ಞಾನಿಗೆ ಜ್ಞಾನವೈರಿ, ಜ್ಞಾನಿಗೆ ಜಗವೈರಿ ಅಂತ ಪದ ಅಂತಾರೆ. ಯಾಕ್ರಿ? ಆದರೆ ಜ್ಞಾನಿಗೆ ಜಗತ್ತ ಇಲ್ಲ, ಯಾರಿಗೆ ವೈರಿ ಆಗ್ಬೇಕು? ಆರಾಮಿಗೆ ಯಾವ ಗುಣಗಳು ಜಾತಿಗಳು ಇಲ್ಲ. ಇಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಅಲ್ಲಿಲ್ಲ. ಗುಣಾತೀತ, ತ್ರಿಗುಣಾತೀತಂ ಅಂದಕ್ಕೆ. ಅಲ್ಲಿ ಯಾವ ಜಾತಿ ಕುಲ ಗೋತ್ರ ದೂರಗಂ ಅಂದ. ನಿನ್ನ ಆಧಾರದ ಮೇಲೆ ಎಲ್ಲ ವಸ್ತುಗಳು ಸಿದ್ಧ ಆಗ್ತಾವೆ. ಎಲ್ಲವೂ ಅರಿವಿನ ಸ್ವರೂಪನ ಅದು. ಎಲ್ಲವೂ ನಿನ್ನ ಸ್ವರೂಪನ. ಯಾರಿಗೆ ವಿರೋಧ ಆಗುವುದು? ಆಕಾಶದಂತೆ ಅರುಮಯವಾದಂತಹ ಇರು ಅದು ಇಲ್ಲ. ಆಕಾಶ
ಅವಯವ ರಹಿತ ಅದನ್ನು ಸದಸ್ಯದಿಂದ ಅದಕ್ಕೆ ಆಕಾಶದ ಹೋಲಿಕೆ ಕೊಟ್ಟಿದ್ದು. ನಿಜವಾಗಿ ಆಕಾಶ ಜಡ ಐತದು, ಏನು ನಿದ್ದೆ ಆಗಿಲ್ಲ ಅದು, ಹೌದಿಲ್ಲ? ಆಕಾಶದಂತೆ ಅಂತ ಹೇಳಿದ್ದೇನು, ಅವಯವ ಇಲ್ಲ ಅನ್ನೋ ಸಂಬಂಧ ನಿರವಯವ ಅವಯವ ಇಲ್ಲದ ಸಂಬಂಧ ಆಕಾಶದ ಹೋಲಿಕೆ ಕೊಟ್ಟದ್ದು. ಇಲ್ಲಾಂದ್ರೆ ಆಕಾಶ ಜಡ ಐತಿ, ನಿದ್ದೆ ಎತ್ತಾಗ ಅದು ಆಕಾಶ ಎಲ್ಲೈತಿ, ಅಡವಿಗೆ ಹೋಗೈತಿ, ತೋರ್ತೈತಿ, ಅಡಗ್ತೈತಿ. ಪಂಚಭೂತಾದಿಗಳೆಲ್ಲ ಜಡ ಅದಾವ. ಆಕಾಶ ನಾಶ ಯಾವಾಗ ಆಕೈತಿ ಅಂದ್ರೆ ನಿದ್ದೆ ಎತ್ತಾಗ. ಎಲ್ಲೈತಿ ನಿನಗೆ ಆಕಾಶ ಭಾವ ಇಲ್ಲ ಇಲ್ಲ, ನಿದ್ದ್ಯಾಗ ಇಲ್ಲಿನ ಸಮಾಧಿ ಸ್ಥಿತಿ ಒಳಗಂತ ಎಲ್ಲೈತಿ, ಪಂಚಭೂತಾದಿಗಳೆಲ್ಲ ಅಡಿಗೆ ಹೋಗಿಬಿಡ್ತಾವ. ಏನು ನೀ ಏನು ಅಡಗೋದಿಲ್ಲ, ನಿನ್ನ ಇರುವು ಗಣಿತಕ್ಕೆ ಮೀರಿದ್ದದು. ದೇಶಭಾವ ಕಾಲಭಾವ ಇವೆಲ್ಲ ನಿನ್ನ ಕಲ್ಪನಾದೊಳಗಿನವು. ಇರುವಿನಲ್ಲಿ ಇವು ಯಾವುವೂ ಇಲ್ಲ. ನಾಮರೂಪಾದಿಗಳನ್ನು ತೆಗೆದುಹಾಕಿ ಕೇವಲ ಅಸ್ಥಿಭಾತಿ ಪ್ರಿಯ ಅನುಸಂಧಾನ ಮಾಡ್ಕೊತ ಇದ್ದಾಗ ಅನುಭವ ಬರ್ತೈತಿ. ಹೌದು, ನಾಮರೂಪ ಹಿಡ್ಕೊಂಡು ಇದು ಜಗತ್ತು ತೋರ್ತೈತಿ. ನಾಮರೂಪ ತೆಗೆದುಹಾಕಿದ್ರೆ ಜಗತ್ತಿಗೆ ಅಸ್ತಿತ್ವ ಎಲ್ಲೈತಿ. ನಾಮರೂಪ ಪ್ರಪಂಚಂ ಪ್ರತಿಷೇಧತಿ ಪರಿಶ್ನಷ್ಟಿ ಬ್ರಹ್ಮ ಏವ ಅಂತ. ನಾಮರೂಪರಹಿತವಾದಂಥ ಬ್ರಹ್ಮ ಸ್ವರೂಪದ ಕಡೆ ಲಕ್ಷ್ಯ ಕೊಡು. ನೀನು ಕಲ್ಪಿತ ನಾಮ ಕಲ್ಪಿತ ರೂಪ ಇಟ್ಕೊಂಡು ಕುಂತ ಅದಕ್ಕೆ ಬ್ರಹ್ಮ ಅಂದ್ರೆ ಅಲ್ಲದು ಕಲ್ಪನಾರಹಿತವಾದಂಥ ಇರುವಿನ ಸ್ಥಿತಿ. ಅದು ಕಲ್ಪನೆಗೆ ಬಂದದ್ದೆಲ್ಲ ಅದು ತೋರಿಕೆ, ಅದು ಮಾಯಾ, ಅದಕ್ಕೆ ಅಸ್ತಿತ್ವ ಇಲ್ಲ. ಅದು ನಿನ್ನ ಇರು ಕಲ್ಪಿಸಲಿಕ್ಕೆ ಬಾರದದ, ಯಾವಾಗಲೂ ಇದ್ದು ಇರು. ಅದು ಹಂಗೆ ಹಿಂಗೆ ಅಂತ ಏನು ಊಹೆಗೆ ಕಲ್ಪನೆಗಳಿಗೆ ಮೀರಿದ್ದು. ಊಹಿಸಬಾರದು ಸಂಪನ್ನ ಅಂತ ಐದು ನೋಡು. ಅದು ನಿನ್ನ ನಿಜ ಅಂದ್ರೆ ಕಲ್ಪಿಸಲಿಕ್ಕೆ ಬಾರದ್ದದು. ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ, ಕಲ್ಪಿಸಲಿಕ್ಕೆ ಬರುವುದಿಲ್ಲ. ಕಲ್ಪನಾರಹಿತವಾದದ್ದು ಅದು ವಚನಕ್ಕೆ ಗೋಚರ ಮಲ್ಲೆಂದು, ಮನಸ್ಸಿಗೆ ವಿಷಯವದಲ್ಲೆಂದು. ಮತ್ತು ಹೆಂಗೆ ಅದನ್ನು ನಾವು ಅನುಭವಿಸ್ತೇವೆ? ಸತ್ಯಂ ಯಾವಾಗಲೂ ಇದ್ದದ್ದು, ಜ್ಞಾನಂ ಎಲ್ಲವನ್ನು ಅರಿತಕ್ಕಂಥದ್ದು. ಸತ್ಯಂ ಜ್ಞಾನಂ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು. ಎಲ್ಲ ಕಾಲದೊಳಗೂ ಅದೇ ಇದ್ದಿದ್ದು ವಸ್ತು. ನಾನಿಲ್ಲದ ದೇಶ ಕಾಲಗಳಿಲ್ಲ, ಎಲ್ಲ ಕಾಲದೊಳಗೂ ನಾನು ಅದೇನೆ ಅಂತ. ಹಿಂಗೆ ಅದರ ಲಕ್ಷಣಗಳನ್ನು ನಾವು ಗೊತ್ತಾ ಹಿಡಿದು ಅದನ್ನು ಅನುಭವದಿಂದ ನೋಡ್ಕೋದು. ಈ ಹೊರಗಿನ ಬಾಹ್ಯ ಚಿಹ್ನೆಗಳಿಂದ ಅದನ್ನು ಗುರುತಿಸ್ಲಿಕ್ಕೆ ಬರೋದು. ನಾವು ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಅದು ನಾಶ ಆಗಿ ಹೋಗೋದು. ಇದು ಅನುಭವ ಏಕಗಮ್ಯ, ಅನುಭವದಿಂದ ಇದನ್ನು ತಿಳ್ಕೋಬೇಕಾಗಿದೆ. ಸ್ವರೂಪದ ಅನುಸಂಧಾನ ಮಾಡೋ ಹೊರಗಿನ ಸಾಮಾನು ಬೇಕಾಗಿಲ್ಲ, ನಿದ್ದೆ ಮಾಡೋಕೆ ಬೇಕಾಗಿಲ್ಲ, ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಹೊರಗಿನ ಸಾಮಾನು ಬೇಕಾಗಿಲ್ಲ. ಸ್ವರೂಪದ ಆನಂದ ಹೊಂದಬೇಕಂದ್ರೆ ನಮಗೆಲ್ಲ ಎದಕ್ಕೆ ಬೇಕಾಗ್ಯವು? ಅವಶ್ಯಕತೆ ಇಲ್ಲ. ಹೊರಗೆ ಹುಡುಕ್ಯಾಡಿ ಎಲ್ಲ ಹಿಂದಗಡೆ ಕೆಡಕತ್ವ ಅಂದ್ರೆ ಏನು ಮೋಸ ಆತೀವಪ್ಪ ಅದು ಅಂತೀನಿ. ಕೆಟ್ಟು ಹೋಗವು ನಾವು, ಅಗಲಿ ಹೋಕ್ಕವು. ಎಲ್ಲ ತೋರಿದ್ದು ಅಡಗುವನ ಅಲ್ಲ, ಅವನು ಅಡಗದಂಗೆ ಕೆಡದಂಗೆ ಇಟ್ಕೊಳಕಾಕೈತೆ ನಿಮ್ಗೆ ತೋರಿಕೆ ವಸ್ತುಗಳನ್ನು. ವಿಕಾರ ಆಗಿ ನಾಶ ಆಗಿ ಹೋಕ್ಕವು. ಆದ್ರೆ ಇರುವೇನೈತೆಲ್ಲ ಅದು ಅಡಗುದಲ್ಲ, ತೋರುವುದಲ್ಲ, ವಿಕಾರ ಆಗೋದಲ್ಲ, ಇದ್ದಕ್ಕಿದ್ದಂಗೆ ಐತಿ. ಅದು ಯಾವ್ದಾರ ಜಡವಸ್ತು ಅಲ್ಲದು, ಅರು ಅರು ಇಲ್ದಂಗೆ ಯಾವಾಗ ಆಕೈತಿ? ಅರುವಿಸ್ಕೊಳ್ಳೋದು ಒಮ್ಮಿದ್ದು ಒಮ್ಮೆ ಇಲ್ದಂಗೆ ಆಕೈತಿ. ಅರಿವು ಯಾವಾಗಲೂ ಇದ್ದದ್ದು ಅದು. ಎಲ್ಲ ವಸ್ತುಗಳಿಗೂ ಅದು ಅರಿವು ಅನುಶ್ಯೂತವಾಗೈತಿ. ಎಚ್ಚರಿಕೆ ಒಳಗೂ ಐತಿ, ಕನಸಿನೊಳಗೂ ಐತಿ, ನಿದ್ದೆಯಾಗೂ ಐತಿ. ಅಂದಲ್ಲಿ ಅಲ್ಲಿ ಎಲ್ಲವನ್ನ ತಿಳಿತೀನಿ. ನಿದ್ದ್ಯಾಗ ಏನಿಲ್ಲ ಅನ್ನೋದನ್ನು ತಿಳಿಯವ, ಅಲ್ಲಿ ಅರಿವು ಐತಿ. ನಿದ್ರೇನು ಅನುಭವಿಪ ಕರ್ಣ ಉಂಟು, ಅಲ್ಲಿ ಅನುಭವನ ಅಲ್ಲಿ ಕರ್ಣ, ಅಲ್ಲಿ ಐತಲ್ಲ ಅರಿವು. ಯಾವ ಕಾಲಕ್ಕೂ ಅರಿವಿನಲ್ಲಿ ಮರುವೆ ಅನ್ನುವಂಥದ್ದು ಇಲ್ಲ ಅಂತ. ಅಜ್ಞಾನ ಅನ್ನುವಂಥದ್ದು ನಿನ್ನಲ್ಲಿ ಇಲ್ಲ. ಸುಳ್ಳ ನಿನಗೆ ಅಜ್ಞಾನ ಅಂತ ಆವರಿಸ್ಕೊಂಡು ಕೂತೈತಿ ನಿನಗೆ. ಎಲ್ಲವನ್ನು ತಿಳಿತಿ, ಅಜ್ಞಾನವನ್ನು ತಿಳಿತಿ, ಜ್ಞಾನವನ್ನು ನೀ ತಿಳಿತಿಯಲ್ಲ. ಏನೂ ತಿಳಿಲಿಲ್ಲ ಅನ್ನೋದು ತಿಳಿತಿಯಲ್ಲ ಅಲ್ಲಿ. ಅದೇನು ಇಲ್ಲ ಅನ್ನೋದು ಹೆಂಗೆ ಗೊತ್ತಾಯ್ತು ನಿನಗೆ? ಇದ್ದಾಗ ಗೊತ್ತಾಗ್ತಿಲ್ಲ, ಅದನ್ನು ಅರ್ಥ ಹೇಳ್ಬೇಕಾಗ್ತೈತಿ. ಅರಿವು ಎಲ್ಲವನ್ನು ಅರಿಯುವ ಕ್ರಿಯೆ ಅದು, ಯಾವಾಗಲೂ ಇದ್ದದ್ದು ಅದು. ಪರಿಶುದ್ಧವಾದ ಇರುವಿನಲ್ಲಿ ಯಾವ ಕ್ರಿಯೆಯೂ ಇಲ್ಲ ಅಂತ. ಎಲ್ಲಿ ಹಮ್ಮಿನಲ್ಲಿ ಕ್ರಿಯೆ ಐತಿ,
ಹಮ್ಮು ಇರೋ ತನಕ ಅದು ಕ್ರಿಯೆ. ಹಮ್ಮು ಅಡಗಿದ ಮ್ಯಾಗ ಯಾವ ಕ್ರಿಯಾರಹಿತ ಆಕೈತಿ ಏನು? ಅಲ್ಲಿ ಅನುಭವ ಎಲ್ಲಿ ಮಟ್ಟ ಕ್ರಿಯೆ ಇರ್ತೈತಿ ಅಲ್ಲಿ ತನಕ ಅನುಭವ ಇರ್ತೈತಿ. ಕ್ರಿಯಾರಹಿತ ಆದ್ಮ್ಯಾಗ ಅಲ್ಲಿ ಅನುಭವ ಮುಗಿತೈತಿ. ಹಮ್ಮು ಅಡಗಿದ ಮ್ಯಾಗ ಅಮ್ಮನಡಿದು ಸುಮ್ಮನಾದ ಮೇಲೆ ಬಮ್ಮವನ ಅರಿಯುವುದೇನಾಗಲ್ಲ. ಅರಿಯುವ ಕ್ರಿಯೆ ಎಲ್ಲಿ ಮಠ ಇರ್ತೈತಿ? ಹಮ್ಮು ಇರೋ ಮಠ. ತುರ್ಯಾವಸ್ಥೆಯೊಳಗೆ ಅಲ್ಲಿವರೆಗೆ ಹಮ್ಮು ನಾನು ಆನಂದ ಸ್ವರೂಪನಿದ್ದೇನೆನ್ನುವಂಥ ತಿಳುವಳಿಕೆ ನಡೆದಿರ್ತದೆ. ತುರ್ಯಾತೀತ ಅವಸ್ಥೆಯನ್ನು ಹೊಂದಿದ ಮ್ಯಾಗ ಆ ಕ್ರಿಯಾ ಅಸ್ತ ಆತಂದ್ರೆ ಅದು ತಾನೇ ಅರಿವ ಉಳಿದು ಬಿಡ್ತೈತಿ. ಏನು? ಕೇವಲ ಅರಿವಿಕೆ ಎಲ್ಲ ಬಂದಾಗ ಕೇವಲ ಇರುವಿಕೆನ ಉಳಿತೈತಿ. ತಾನೇ ತಾನಾಗಿ ಉಳಿತಾನೆ. ಅಲ್ಲಿ ಯಾವ ಮಿಸ್ಗ್ಯಾಟ? ಎಲ್ಲಿ ಕ್ರಿಯೆ ಐತಿ ಅಲ್ಲಿ ಮಿಸ್ಗ್ಯಾಟ. ಕ್ರಿಯಾ ರಾಸ್ತ ಆದ್ಮ್ಯಾಗ ಎಲ್ಲಿ ಮಿಸ್ಗ್ಯಾಟ ಇಲ್ಲ. ಅದೇ ಸುಮ್ಮನೆ ಇರುವುದು ಅದು ನಿಜವಾದಂಥ ಸ್ಥಿತಿ. ತುರ್ಯಾತೀತ ಅಲ್ಲಿ ಮಠ ಪ್ರಯತ್ನ ಮಾಡಬೇಕಾಗೈತಿ ನಾವು. ಏನು? ತುರ್ಯಾತೀತ ಅವಸ್ಥೆಯನ್ನು ಹೊಂದಲಿಕ್ಕೆ ಏನು ಪ್ರಯತ್ನ ಮಾಡೋ ತನ್ನಿಂದ ತಾನದ ಅನುಭವ ಕೊಡ್ತೈತಿ. ಬೇಡ ಸಕಲ ಸಾಧು ಸಂಸ್ಮರಕುಂತೆ ದೂರ ಹರ್ಕೊಳಕ. ಚಲೋ.